ಅಂದರೆ ಜೂನ್ ತಿಂಗಳಿನಲ್ಲೇ ಆತ ಈ ಥರದ ಅಶ್ಲೀಲ ಮೆಸೇಜ್ ಕಳಿಸಿದ್ದಾನೆ. ಮೆಸೇಜ್ ನೋಡಿ ಅಸಮಾಧಾನಗೊಂಡಿದ್ದಾರೆ ಪವಿತ್ರ ಗೌಡ. ತಿಂಗಳುಗಳ ಕಾಲ ಬೇಸರದಲ್ಲೂ ಕೂಡ ಇದ್ರು. ಆದರೆ ಯಾಕೆ ಇಷ್ಟು ತಿಂಗಳು ಅವರು ಬೇಸರದಲ್ಲಿದ್ರು, ಯಾಕೆ ಸುಮ್ಮನಿದ್ರು, ಈ ಪ್ರಶ್ನೆಯನ್ನ SPP ಪ್ರಸನ್ನ ಕುಮಾರ್ ಅವರು ತಮ್ಮ ವಾದದ ಸಂದರ್ಭದಲ್ಲಿ ಇಟ್ಟಿದ್ದಾರೆ. ಕೆಲ ತಿಂಗಳು ಸುಮ್ಮನಿದ್ದ ಬಳಿಕ ಪವನ್ ನಂಬರನ್ನ ನೀಡಿ ಪವಿತ್ರ ಗೌಡ ಅವ್ರ ಜೊತೆಗೆ ಮಾತನಾಡಲಿಕ್ಕೆ, ಮೆಸೇಜ್ ಮಾಡಲಿಕ್ಕೆ ಮುಂದಾಗಿದ್ದಾರೆ. ಈ ಹೊತ್ತಲ್ಲೇ ಪವನ್ ಮೊಬೈಲ್ನಲ್ಲೇ ರೇಣುಕಾಸ್ವಾಮಿ ಜೊತೆಗೆ ಪವಿತ್ರ ಗೌಡ ಮಾತನಾಡಿದ್ದಾರೆ ಅನ್ನೋ ವಿಷಯವನ್ನು ಕೂಡ ಹೇಳ್ತಾ ಇದ್ದಾರೆ. ಪವಿತ್ರ ಗೌಡ ಅಂತ ಪವನ್ಗೆ ಮೆಸೇಜ್ ಮಾಡಿದ ರೇಣುಕಾಸ್ವಾಮಿ ಕೆಲ ತಿಂಗಳು ಸುಮ್ಮನಿತ್ಕೊಂಡು ಬಳಿಕ ಪವನ್ ನಂಬರ್ ನೀಡಿದ್ದಂತಹ ಪವಿತ್ರ ಗೌಡ ಆ ಕಾನ್ವರ್ಸೇಷನ್ ಆಗಿದೆ, ಚಾಟ್ ಕಾನ್ವರ್ಸೇಷನ್. ಸೊ ಅಲ್ಲಿ ನಂಬರನ್ನು ಪಡ್ಕೊಳ್ಳೋಕೆ ಪ್ರಯತ್ನಿಸಿದ್ದಾನೆ ರೇಣುಕಾಸ್ವಾಮಿ. ಆಗ ತನ್ನ ನಂಬರನ್ನು ಕೊಡದೆ ಪವನ್ ನಂಬರ್ ಕೊಟ್ಟಿದ್ದಾರೆ. ಪವನ್ ನಂಬರ್ನ ಪವಿತ್ರ ಗೌಡ ನಂಬರ್ ಅಂತ ಭಾವಿಸಿ ರೇಣುಕಾಸ್ವಾಮಿ ಇಬ್ಬರು ಕೂಡ, ಅಂದರೆ ಪವಿತ್ರ ಅಂತ ಭಾವಿಸಿ ಪವನ್ ಜೊತೆಗೆ ರೇಣುಕಾಸ್ವಾಮಿ ಚಾಟ್ ನಡೆಸಿದ್ದಾನೆ. ಆ ನಂತರದಲ್ಲಿ ಫೋನ್ ಕರೆ ಬಂದಿದೆ ರೇಣುಕಾಸ್ವಾಮಿ ಕಡೆಯಿಂದ. ಅದು ರೇಣುಕಾಸ್ವಾಮಿ ಕಡೆಯಿಂದ ಬಂದಿದೆಯೋ ಅಥವಾ ಪವಿತ್ರನೇ ಪವನ್ ನಂಬರಿಂದ ಮಾಡಿದ್ದೋ ಗೊತ್ತಿಲ್ಲ. ಆದರೆ ಇಲ್ಲಿ ಇಬ್ಬರು ಕೂಡ ಮಾತನಾಡಿದ್ದಾರೆ ಅನ್ನೋ ಅಂಶವನ್ನು ಕೂಡ ವಾದದ ಸಂದರ್ಭದಲ್ಲಿ ಇಡ್ತಾ ಇದ್ದಾರೆ. ಪವನ್ ಮೊಬೈಲ್ನಲ್ಲೇ ರೇಣುಕಾಸ್ವಾಮಿ ಜೊತೆಗೆ ಪವಿತ್ರ ಗೌಡ ಮಾತನಾಡಿದ್ದಾರೆ. ಈ ವಿಷಯವನ್ನ ಕೋರ್ಟ್ ಗಮನಕ್ಕೆ ತರ್ತಾ ಇದ್ದಾರೆ. ಯಾವ ಕಾರಣಕ್ಕೆ ಇವರ ಪಾತ್ರ ಇದೆ, ಕೊಡಬಾರ್ದು ಇವರಿಗೆ ಜಾಮೀನು ಅನ್ನೋದರ ಬಗ್ಗೆ ವಾದವನ್ನ ಮುಂದುವರಿಸ್ತಾ ಇದ್ದಾರೆ. ಪವನ್ ಮೊಬೈಲ್ನಲ್ಲೇ ರೇಣುಕಾಸ್ವಾಮಿ ಜೊತೆಗೆ ಪವಿತ್ರ ಮಾತುಕತೆಯನ್ನ ನಡೆಸಿದ್ದಾರೆ ಅನ್ನೋ ಅಂಶವನ್ನು ಕೂಡ ಹೇಳ್ತಾ ಇದ್ದಾರೆ. ರೇಣುಕಾಸ್ವಾಮಿ ಕಿಡ್ನಾಪ್ಗೆ ರಾಘವೇಂದ್ರಗೆ ಸೂಚನೆ ಕೊಟ್ಟಂತಹ ವಿಚಾರವೂ ಕೂಡ ಇಲ್ಲಿ ಬೆಳಕಿಗೆ ಬರ್ತಾ ಇದೆ. ಪವನ್ ರಾಘವೇಂದ್ರಗೆ ಅಪಹರಣ ಮಾಡಲು ಸೂಚನೆಯನ್ನ ಕೊಡ್ತಾನೆ. ರಾಘವೇಂದ್ರ ದರ್ಶನ್ ಅಭಿಮಾನಿಗಳ ಸಂಘದ ಅಧ್ಯಕ್ಷ. ಈಗಾಗಲೇ ಆತ ಕೂಡ ಪರಪ್ಪನ ಅಗ್ರಹಾರ ಜೈಲಿನಲ್ಲಿರೋದು ಗೊತ್ತಿರೋ ವಿಷಯ. ಪವನ್ ಮಾಹಿತಿ ಮೇರೆಗೆ ರೇಣುಕಾಸ್ವಾಮಿ ಮನೆಯನ್ನ ಈ ರಾಘವೇಂದ್ರ ಎಂಬ ವ್ಯಕ್ತಿ ಹುಡುಕ್ತಾ ಹೊರಡ್ತಾನೆ. 8ನೇ ತಾರೀಕು ಆಟೋ ರಿಕ್ಷಾದಲ್ಲಿ ಫಾಲೋ ಮಾಡ್ಕೊಂಡು ಹೋಗ್ತಾರೆ ಅನ್ನೋ ವಿಷಯವೂ ಕೂಡ, ಅಂದರೆ ಇವರೆಲ್ಲರ ವಿಚಾರಣೆ ನಡೆಸಿದ ಹೊತ್ತಿನಲ್ಲಿ ಆರೋಪಿಗಳಿಂದ ಬಾಯ್ಬಿಡಿಸಿರುವಂತಹ ಸತ್ಯಾಂಶ, ಸಿಕ್ಕಿರುವಂತಹ ದಾಖಲೆಗಳು, ಸಾಕ್ಷ್ಯಗಳು, ಇದೆಲ್ಲದರ ಆಧಾರದ ಮೇಲೆ ಇವತ್ತು ಕೋರ್ಟ್ನಲ್ಲಿ ಈ ವಾದವನ್ನು ಮುಂದುವರಿಸ್ತಾ ಇದ್ದಾರೆ SPP ಪ್ರಸನ್ನ ಕುಮಾರ್. ಪವನ್ ರಾಘವೇಂದ್ರಗೆ ಅಪಹರಣ ಮಾಡಲು ಸೂಚನೆ ಕೊಡ್ತಾನೆ. ಆ ಸೂಚನೆಯಂತೆ ದರ್ಶನ್ ಅಭಿಮಾನಿಗಳ ಸಂಘದ ಚಿತ್ರದುರ್ಗದ ಅಧ್ಯಕ್ಷ ರಾಘವೇಂದ್ರ ಪವನ್ ಮಾಹಿತಿಯನ್ನ ಅಂದ್ರೆ ರೇಣುಕಾಸ್ವಾಮಿ ಮಾಹಿತಿಯನ್ನ ಕಲೆ ಹಾಕ್ಲಿಕ್ಕೆ ಮುಂದಾಗ್ತಾನೆ. 8ನೇ ತಾರೀಕಿನಂದು ಆಟೋ ರಿಕ್ಷಾದಲ್ಲಿ ಫಾಲೋ ಸಹ ಮಾಡ್ಕೊಂಡು ಹೋಗ್ತಾನೆ. ಆಟೋ ರಿಕ್ಷಾದ ಮೂಲಕ ಫಾಲೋ ಮಾಡಿದ್ದಾರೆ. ಬಾಲಾಜಿ ಸರ್ಕಲ್ನಲ್ಲಿ ಅಪಹರಣ ಮಾಡಲಾಗಿದೆ. ಯಾವ ರೇಣುಕಾಸ್ವಾಮಿ ಎಲ್ಲಿದ್ದಾನೆ, ಎಲ್ಲಿ ಕೆಲಸ ಮಾಡ್ತಾನೆ, ಆತ ಯಾವ್ಯಾವ ಸಮಯದಲ್ಲಿ ಹೊರಗೆ ಬರ್ತಾನೆ, ಇದೆಲ್ಲವನ್ನು ಕೂಡ ಕೆಲ ದಿನಗಳ ಕಾಲ ಫಾಲೋ ಮಾಡಿದ್ದಾರೆ. ಆ ನಂತರದಲ್ಲಿ ಬಾಲಾಜಿ ಸರ್ಕಲ್ನಲ್ಲಿ ಅಪಹರಣವನ್ನ ಮಾಡಲಾಗಿದೆ. ಇದು ಟೋಲ್ನ CCTVಯಲ್ಲೂ ಕೂಡ ಕ್ಯಾಪ್ಚರ್ ಆಗಿದೆ. ಮೊಬೈಲ್ ರಿಟ್ರೀವಲ್ಲಿ ವಾಟ್ಸ್ಆಪ್ ಚಾಟ್ ಅಲ್ಲಿ ಅಂಶ ಬಯಲಾಗಿದೆ. ಅಂದರೆ ಮೊಬೈಲ್ ಡೀಟೇಲ್ಸ್, ಕಾಲ್ ಡೀಟೇಲ್ಸ್ ಆಗಲಿ ಅಥವಾ ಚಾಟ್ ಡೀಟೇಲ್ಸ್ ಆಗಲಿ ಎಲ್ಲವೂ ಕೂಡ ಡಿಲೀಟ್ ಮಾಡಿಬಿಟ್ಟಿದ್ರು, ಸಾಕ್ಷ್ಯ ನಾಶ ಮಾಡಬೇಕು ಅನ್ನೋ ಕಾರಣದಿಂದಾಗಿ. ಆದರೆ ಅದನ್ನು ರಿಟ್ರೀವ್ ಮಾಡಿದ ಹೊತ್ತಿನಲ್ಲಿ ಇದೆಲ್ಲವೂ ಕೂಡ ಗೊತ್ತಾಗಿದೆ. ಯಾರ್ಯಾರು ಯಾವಾಗ ಚಾಟ್ ಮಾಡಿದ್ದಾರೆ, ಕಾಲ್ ಮಾಡಿದ್ದಾರೆ ಅನ್ನೋ ಅಂಶ ತಿಳಿದು ಬಂದಿದೆ. ರೇಣುಕಾಸ್ವಾಮಿ ಕಿಡ್ನ್ಯಾಪ್ ಮಾಡಿರುವಂತಹ ದೃಶ್ಯ ಟೋಲ್ನ CCTVಯಲ್ಲಿ ಸರಿಯಾಗಿದೆ. ಆ ಸಾಕ್ಷ್ಯಗಳು ಕೂಡ ಈಗ ನಮ್ಮ ಬಳಿ ಇದೆ. ಇದೆಲ್ಲದರ ಆಧಾರದ ಮೇಲೆ ಇವರ ಪಾತ್ರ ಏನು, ಎಲ್ಲಿಂದ ಎಲ್ಲಿಗೆ ಲಿಂಕ್ ಆಗಿದೆ ಅನ್ನೋದರ ಬಗ್ಗೆ ವಾದವನ್ನ ಮಾಡ್ತಾ ಇದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿಯಿಂದ. ನರಸಿಂಹಮೂರ್ತಿ, ಪವಿತ್ರ ಗೌಡ ಮತ್ತು ರೇಣುಕಾಸ್ವಾಮಿಯಿಂದ ಶುರುವಾದಂತಹ ಈ ಲಿಂಕ್ ಕೊನೆಗೆ ರಾಘವೇಂದ್ರನವರೆಗೂ ಬರುತ್ತೆ. ಕಿಡ್ನಾಪ್ನ ಫುಟೇಜ್ಗಳು ಕೂಡ ನಮ್ಮ ಬಳಿ ಇದೆ ಅಂತ ವಾದ ಮಾಡ್ತಾ ಇದ್ದಾರೆ. ಅಂದ್ರೆ ಈ ಚೈನ್ ಲಿಂಕ್ ಹೇಳ್ತಾ ಇರೋದು ಏನು, ಪವಿತ್ರ ಗೌಡ ಪಾತ್ರ ಇದರಲ್ಲಿ ಇದೆ ಅನ್ನೋದನ್ನ ಸಾಬೀತುಪಡಿಸ್ಲಿಕ್ಕ? ದಿವ್ಯಾ, ಈ ಪವಿತ್ರ ಗೌಡಗೆ ಯಾವಾಗ ರೇಣುಕಾಸ್ವಾಮಿ 2024 ಫೆಬ್ರವರಿಯಲ್ಲಿ ಅಶ್ಲೀಲ ಮೆಸೇಜನ್ನು ಕಳಿಸ್ತಾ ಅಂತ ಹೇಳಲಾಗ್ತಿದೆ. ಆ ವಿಚಾರವನ್ನು ಆಕೆ ಪವನ್ ಬಳಿ ಹೇಳಿದ್ದಾಳೆ. ಪವನ್ ಈಕೆಯ ಮನೆ ಕೆಲಸಗಾರ, ಈಕೆಯ ಜೊತೆ ಇರ್ತಾನೆ. ಅದಾದ ಬಳಿಕ ಪವನ್ ಮತ್ತು ಇತರರೆಲ್ಲ ಸೇರಿ ದರ್ಶನ್ ಅಭಿಮಾನಿಗಳ ಸಂಘದ ಅಧ್ಯಕ್ಷ, ಅಂದರೆ ಆತ ಚಿತ್ರದುರ್ಗದ ಜಿಲ್ಲಾಧ್ಯಕ್ಷ ರಾಘವೇಂದ್ರನಿಗೆ ಹೇಳ್ತಾರೆ, ಈತನನ್ನು ಕರೆದುಕೊಂಡು ಬಾ ಅನ್ನೋ ನಿಟ್ಟಿನಲ್ಲಿ ಫೋನ್ನಲ್ಲಿ ಆತನ ಫೋಟೋವನ್ನು ಸಹ ಕಳಿಸೋ ಕೆಲಸವನ್ನು ಮಾಡಲಾಗಿದೆ. ಅದಾದ ಬಳಿಕ ಈ ರಾಘವೇಂದ್ರ ತನ್ನ ಸಹಚರರ ಜೊತೆ ಇಡೀ ಚಿತ್ರದುರ್ಗದಲ್ಲಿ ಹುಡುಕಾಟವನ್ನು ನಡೆಸಿದ್ದಾನೆ. ಆಟೋವನ್ನು ಮಾಡಿಕೊಂಡು ಈತನನ್ನು ಪತ್ತೆ ಮಾಡುವ ಕೆಲಸವನ್ನು ಮಾಡಿದ್ದಾನೆ. ಅದಾದ ಬಳಿಕ ಈತನನ್ನ
ಕಿಡ್ನಾಪ್ ಮಾಡಿ ಆ ಬಳಿಕ ಆತನನ್ನ ಕರ್ಕೊಂಡು ಬರೋದು CCTV ಅಂದ್ರೆ ಟೋಲನ್ನು ದಾಟ್ತಕ್ಕಂತಹ ಸಂದರ್ಭದಲ್ಲಿ ಆ CCTVಯಲ್ಲಿ ಈ ರೇಣುಕಾಸ್ವಾಮಿಯನ್ನ ಕಿಡ್ನಾಪ್ ಮಾಡಿರೋದು ಕೂಡ ಗೊತ್ತಾಗಿದೆ. ಅಲ್ಲಿಗೆ ಇವೆಲ್ಲವೂ ಕೂಡ ಈಕೆಯ ಅಣತಿಯಂತೆಯೇ ನಡೆದಿದೆ ಅನ್ನೋ ನಿಟ್ಟಿನಲ್ಲಿ ಪ್ರಸನ್ನ ಕುಮಾರ್ ಕೋರ್ಟ್ನಲ್ಲಿ ಪ್ರತಿವಾದವನ್ನ ಆರಂಭ ಮಾಡಿ ಇದೀಗ ವಾದವನ್ನ ಮಂಡನೆ ಮಾಡ್ತಿದ್ದಾರೆ. ಆದರೆ ಇದೆಲ್ಲವೂ ಕೂಡ ಆರೋಪಿಗಳ ವಿಚಾರಣಾ ಹಂತದಲ್ಲಿ ಪಡೆದಂತಹ ಹೇಳಿಕೆಗಳ ಆಧಾರದ ಮೇಲೆ ವಾದ ಆಗ್ತಿರೋದಲ್ವಾ ನರಸಿಂಹಮೂರ್ತಿ? ಹೌದು ದಿವ್ಯಾ, ಅಂದ್ರೆ ಆರಂಭಿಕ ಹಂತದಲ್ಲಿ ಏನಾಯ್ತು ಅಂದ್ರೆ ಇದೀಗ ಇವರು ಜಾಮೀನಿಗಾಗಿ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ. ಅವರ ಪರ ವಕೀಲರ ವಾದವೂ ಕೂಡ ಮುಗ್ದಿದೆ. ಯಾವ ಗ್ರೌಂಡ್ಸ್ ನಲ್ಲಿ ಈಕೆಗೆ ಜಾಮೀನನ್ನ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಟಾಮಿ ಸೆಬಾಸ್ಟಿಯನ್ ಅವರು ವಾದವನ್ನ ಮಂಡನೆ ಮಾಡಿದ್ದಾರೆ. ಹೀಗಾಗಿ ಯಾಕೆ ಜಾಮೀನನ್ನ ಕೊಡಬಾರ್ದು ಅನ್ನೋ ನಿಟ್ಟಿನಲ್ಲಿ ಇದೀಗ SPP ಅವರು ವಾದವನ್ನ ಮಂಡನೆ ಮಾಡ್ತಿರೋದು. ಅಂದ್ರೆ ಆರಂಭಿಕ ಹಂತದಲ್ಲಿ ಏನಾಯ್ತು, ಪ್ರಕರಣದಲ್ಲಿ ಈಕೆಗೆ ಯಾವಾಗ ಅಶ್ಲೀಲ ಮೆಸೇಜ್ ಫೋಟೋ ಬಂದಿತ್ತು, 4 ತಿಂಗಳುಗಳ ಕಾಲ ಈಕೆ ಸುಮ್ಮನಿದ್ದದ್ದು ಯಾಕೆ, ಜೂನ್ನಲ್ಲಿ ಯಾಕೆ ಪವನ್ಗೆ ಹೇಳ್ತಾಳೆ, ಅದಾದ ಬಳಿಕ ಜೂನ್ನಲ್ಲಿ ಪವನ್ ಈ ಸಂಗಡಿಗರಿಗೆ ಹೇಳಿ ಕಿಡ್ನಾಪ್ ಮಾಡಿಸುವ ಕೆಲಸವನ್ನ ಮಾಡ್ತಾರೆ. ಆ ಬಳಿಕ RR ನಗರದ ಶೆಡ್ಗೆ ಕರೆತರುವ ಕೆಲಸವನ್ನ ಮಾಡಲಾಗಿದೆ ಅನ್ನೋ ನಿಟ್ಟಿನಲ್ಲಿ ಆರಂಭಿಕ ಹಂತದಲ್ಲಿ ಕೇಸ್ನ ಹಿಸ್ಟ್ರಿ ಏನಿತ್ತು ಅದನ್ನ ಕೋರ್ಟ್ನ ಗಮನಕ್ಕೆ ತರುವ ಕೆಲಸವನ್ನ ಮಾಡಲಾಗ್ತಿದೆ. ಇಲ್ಲಿ ಪವಿತ್ರ ಗೌಡಳ ರೋಲ್ ಏನು ಅನ್ನೋದನ್ನ ಉಲ್ಲೇಖ ಮಾಡುವ ಕೆಲಸವನ್ನ SPP ಅವರು ಮಾಡ್ತಿದ್ದಾರೆ.